ನನಗೆ ಇಡ್ಲಿ ಮಾಡೋದು, ಇಡ್ಲಿ ಬ್ಯಾಟರ್ ತೋರಿಸಿ ಯಾಕಂತ ಹೇಳಿದ್ರು. ಅದಕ್ಕೆ ನಾನು ಇವಾಗ ಇಡ್ಲಿ ಮಾಡೋದು ಬ್ಯಾಟರ್ ತೋರಿಸ್ತೀನಿ. ನಾನು 1 ಕಪ್ಪು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ರೇಷನ್ ಅಕ್ಕಿನಲ್ಲಿ ಕೂಡ ಇಡ್ಲಿ ಮಾಡ್ಬೋದು. 1 ಕಪ್ ರೇಷನ್ ಅಕ್ಕಿ, ಇದಕ್ಕೆ 1 ಕಪ್ ನಾನು ಇಡ್ಲಿ ಅಕ್ಕಿ ತೊಗೊಳ್ತೀನಿ. ನಿಮ್ಮ ಮನೆ ಇಡ್ಲಿ ಅಕ್ಕಿದ್ರೆ ಹಾಕ್ತೀವಿ, ಇಲ್ಲಾಂದರೆ ಬೇಡ. ಇಲ್ಲ ಬೇಡ ಅಂದರೆ ನೀವು ಆರಾಮಾಗಿ ನೀವು ಇದು ಅಕ್ಕಿನೇ ಹಾಕ್ಕೊಬೋದು, ಏನು ರೇಷನ್ ಅಕ್ಕಿನೇ ಹಾಕ್ಕೊಬೋದು. 1 ಕಪ್ ನಾನು ರೇಷನ್ ಅಕ್ಕಿ ಇದು ಇಡ್ಲಿ ಅಕ್ಕಿ ತೊಗೊಂಡಿದ್ದೀನಿ ನೋಡಿ. ಇದೆಲ್ಲ ಸ್ಟೋರಲ್ಲಿ ಸಿಗುತ್ತೆ. 1 ಕಪ್ ರೇಷನ್ ಅಕ್ಕಿ. ಇದು ಬಂದು ಇದು ನಮ್ಮಲ್ಲಿ ಗಟ್ಟಿ ಅವಲಕ್ಕಿ ಖಾಲಿ ಆಗಿತ್ತು. ಇದು ಪೇಪರ್ ಅವಲಕ್ಕಿ. ನಾವು ಏನು ಗೊತ್ತಾ, ಅಕ್ಕಿ ರುಬ್ತೀವಲ್ಲ ಅವಾಗ ನಾವು ಹಾಕೋಣ ಅಂತ ತೋರಿಸ್ತೀನಿ. ಇದಕ್ಕೆ ನಾನು ಇವಾಗ 1 ಸ್ಪೂನಷ್ಟು ಮೆಂತ್ಯ ಹಾಕ್ಕೊತೀನಿ. ಮೆಂತ್ಯ ಏನಂತಂದರೆ ಫ್ಲೇವರ್ಗೆ ಚೆನ್ನಾಗಿರುತ್ತೆ ಅಂತ ಮೆಂತ್ಯ 1 ಸ್ಪೂನು. ಹಾಗೆ ಒಂದು 2 ಸ್ಪೂನಷ್ಟು ನಾನು ಕಡಲೆಬೇಳೆ ಹಾಕ್ಕೊತೀನಿ. ಕಡಲೆಬೇಳೆ ಘಮ ಬರುತ್ತೆ ಅಂತ. ಇಷ್ಟು ನಾನು ಚೆನ್ನಾಗಿ ತೊಳ್ಕೊಂಡು ನೆನೆ ಇಡ್ತೀನಿ. ಇದು ಪಕ್ಕಿಡೋಣ. 1.5 ಕಪ್ಪಷ್ಟು ಉದ್ದಿನಬೇಳೆ ಹಾಕ್ತೀನಿ. ಇದು ಗುಂಡುದ್ದಿನಬೇಳೆ. ಚೆನ್ನಾಗಿ ತೊಳ್ಕೊಂಬಂದ್ರೆ ಅದು ಮುಳುಗೋಷ್ಟು ನೀರು ಹಾಕ್ತೀನಿ. ನೆನೆಸೋಣ ಚೆನ್ನಾಗಿ, 4-5 ಅವರ್ ನೆನೆಸೋಣ. ರುಬ್ಬೇಕಾದ್ರೆ ಅವಲಕ್ಕಿ ಹಾಕತ್ತು ಚೆನ್ನಾಗಿ ನೆಂದಿದೆ. ನಾನು ನೀರೆಲ್ಲ ಸೋಸ್ಬಿಟ್ಟು ರುಬ್ಕೊಂಬರ್ತೀನಿ. ಅದರೊಳಗಡೆ ನಾನು ಇವಾಗ ಅವಲಕ್ಕಿ ಹಾಕ್ಕೊತಾ ಇದ್ದೀನಿ. ಇದು ಪೇಪರ್ ಅವಲಕ್ಕಿ. ಈಗ ಮನೇಲಿ ಗಟ್ಟಿ ಅವಲಕ್ಕಿ ಇದ್ದರೆ ಗಟ್ಟಿ ಅವಲಕ್ಕಿ ಹಾಕ್ಕೊಳ್ಳಿ, ಪರವಾಗಿಲ್ಲ. ನೋಡು, ಇದು ಸುಮ್ಮನೆ ತೊಳೆದು ಸ್ವಲ್ಪ ಹಾಕ್ಕೊಂಡು ರುಬ್ತಿರೋದು. ಇವಾಗ ಇದು ಅಭ್ಯಾಸ ಆಗ್ಬಿಡುತ್ತೆ ನೋಡಿ. ಇಷ್ಟು ನುಣ್ಣಗೆ ರುಬ್ಬಿದ್ರೆ ಸಾಕು. ಇವಾಗ ಉದ್ದಿನಬೇಳೆ ಹಾಕ್ಕೊಳ್ಳೋಣ ನೋಡಿ. ಇಷ್ಟ ಜಾಸ್ತಿ ನುಣ್ಣಗೆ ರುಬ್ಬೋದು ಬೇಡ ನೋಡಿ. ಉದ್ದಿನಬೇಳೆ ಕೂಡ ನುಣ್ಣಗೆ ರುಬ್ಬಿದ್ದೀನಿ. 2 ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ಜಾಸ್ತಿನೇ ಆಗೋಕ್ಕೆ ಹಿಟ್ಟು, ಏನೂ ಮಾಡೋಕ್ಕಾಗಲ್ಲ. 2ರಲ್ಲಿ ಹಾಕಿಡ್ತೀನಿ ನೋಡಿ. ಇಷ್ಟೇ. ನನಗೆ ಇಡ್ಲಿ ಅಂದರೆ ತುಂಬ ಇಷ್ಟ. ನನಗೆ ಇಡ್ಲಿ 3 ಟೈಮ್ ಕೊಟ್ಟು ತಿಂತೀನಿ. ನನ್ನ ಮಗಳಿಗೆ ದೋಸೆ ಬೇಕು ಅವಳಿಗೆ. ಅದಕ್ಕೆ ನನಗೆ ಇಡ್ಲಿ ಸಾಂಬಾರು 2 ಒಟ್ಟಿಗೆ ತೋರಿಸ್ತೀನಿ. ಇಡ್ಲಿ ಉದ್ನೋಡೆ ಮಾಡೋದು. ಸಾಂಬಾರು ಆಲ್ರೆಡಿ ನಾನು ತೋರಿಸಿದ್ದೀನಿ. ಮತ್ತೊಂದು ಲೈಟಾಗಿ ಒಂದು ಚಟ್ನಿ ತೋರಿಸ್ತೀನಿ ಇದ್ರ ಜೊತೆಗೆ. ಏನಕ್ಕಂದರೆ ಇದು ಉಬ್ಬಿಡ್ತೀನಿ, ಬೆಳಗ್ಗೆ ತೋರಿಸ್ತೀನಿ ರುಬ್ಬೇಕಾದ್ರೆ ನಾನು ರುಬ್ತೀನಿ ಅಂತ ನೋಡಿ. ಚೆನ್ನಾಗಿ ಉದ್ದಿನಬೇಳೆ ಕೊಡೋದ್ರಿಂದ ಇದು ಉದ್ನೋಡೆಗೆ ಹಸಿಟ್ಟು ಫುಲ್ಲು ಉಪ್ಪಿಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಈ ಥರ ಬರಬೇಕು ಹಿಟ್ಟು. ಇವಾಗ ಇದೆಲ್ಲ ಇಡ್ಲಿ, ದೋಸೆ, ಸಟ್ ದೋಸೆ ಎಲ್ಲನೂ ಮಾಡ್ಕೊಬೋದು. ತುಂಬಾ ಚೆನ್ನಾಗಿ. ಇವಾಗ ಸ್ವಲ್ಪ ಉಪ್ಪು ಹಾಕಿ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ನಾನು ಇಡ್ಲಿಗೆ ಇಡ್ತೀನಿ. ಎಷ್ಟು ಚೆನ್ನಾಗಿ ಉಪ್ಪಿದೆ ಅಂದರೆ ಹಸಿಟ್ಟು ಎತ್ತಿಟ್ಟಿದ್ದೀನಿ ಅರ್ಧ, ಅಷ್ಟೊಂದು ಉಪ್ಪಿಟ್ಟಿತ್ತು. ಈ ಥರ ನಾನು ಬಾಳೆಲ್ಲ ಹಾಕ್ಬಿಟ್ಟು ನಾನು ಇಡ್ಲಿ ಇಡ್ತೀನಿ. ಈ ಥರ ಇದ್ದರೆ ತುಂಬ ರುಚಿ ಇರುತ್ತೆ. ಕಣ್ಣಿಗೆ ಒಳ್ಳೆಯದು, ತಲೆ ಕೂದಲಿಗೆ ಒಳ್ಳೆಯದು ಅಂತಾರೆ. ಅದಕ್ಕೆ ನಾನು ಜಾಸ್ತಿ ಬಾಳೆಲ್ಲ ಯೂಸ್ ಮಾಡ್ತೀನಿ. ಇವಾಗ ಇಡ್ಲಿನ ಒಂದಕ್ಕೆ ಹಾಕ್ತೀನಿ. ನೀಟಾಗಿ ಕುತ್ಕೊಳುತ್ತೆ ನೋಡಿ. ನೋಡಿ ಇಡ್ಲಿ ಇಟ್ಟಿದ್ದೀನಿ. ಇದು ಬರೋ ಒಂದು 4 ನಿಮಿಷ 5 ನಿಮಿಷಕ್ಕೆಲ್ಲ ಬೆಂದೋಗ್ಬಿಡ್ತದೆ. 5 ನಿಮಿಷ ಸಾಕಿದು. ನಾನು ಒಂದು ಸ್ವಲ್ಪ ಕಡಲೆ ಬೀಜ ಚಟ್ನಿಗೆ ಹುರಿದಿಟ್ಟಿರೋಂಥ ಕಡಲೆ ಬೀಜ, ಇದು ಹಸಿ ಕಡಲೆ ಬೀಜ ಹಾಕ್ಬೇಡಿ ನೋಡಿ. ಒಂದು 4 ಸ್ಪೂನಷ್ಟು ಹುರ್ಗಡ್ಲೆ, ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊತೀನಿ. ತೆಂಗಿನಕಾಯಿ ಚೆನ್ನಾಗಿರುತ್ತೆ ಅಂತ ನೋಡಿ. ಸ್ವಲ್ಪ ತೆಂಗಿನಕಾಯಿ, ಒಂದು 4 ಒಣಮೆಣಸು ಹುರಿದಿರೋದು, ಒಂದು 4 ಬೆಳ್ಳುಳ್ಳಿ. ನಾನು ಚಟ್ನಿಗೆಲ್ಲ ಹುಣಸೆಹಣ್ಣು ಹಾಕೋದಿಲ್ಲ, ನನಗೆ ಇಷ್ಟ ಆಗಲ್ಲ. ನಿಂಬೆಹಣ್ಣು ಬೇಕಾದ್ರೆ ಹಾಕ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ, ಇಷ್ಟೇ. ರುಚಿಗೆ ತಕ್ಕಷ್ಟು ಉಪ್ಪು. ಚಟ್ನಿ ರೆಡಿ. ಇದು ಚಟ್ನಿಗೆ ರೆಡಿ ಆಯಿತು. ಒಗ್ಗರಣೆ ಹಾಕ್ತೀನಿ. 1-2 ಒಣಮೆಣಸು, ಸಾಸಿವೆ, ಕರಿಬೇವು. ನಾನು ಉದ್ದಿನೋಡೆ ರುಬ್ಕೊತೀನಿ. ನೀವು ರಾತ್ರಿ ಬೇಕಾದ್ರೆ ನೆನೆಸ್ಕೋಬೋದು, ಬೆಳಗ್ಗೆ ಬೇಗ ಬೇಕಂದ್ರೆ ರಾತ್ರಿ ನೆನೆಸ್ಕೊಳ್ಳಿಲ್ಲ. ನಾವು ಸ್ವಲ್ಪ ಲೇಟಾಗಿ ತಿಂತೀವಿ ಅಂದರೆ ಬೆಳಗ್ಗೆ ಒಂದು 3 ಅವರ್ ನೆನೆಸ್ಕೊಂಡ್ರೆ ಸಾಕು ಉದ್ದಿನಬೇಳೆದು. ನಾನು 1 ಗ್ಲಾಸ್ ಉದ್ದಿನಬೇಳೆ ಹಾಕಿದ್ದೀನಿ. ಯಾವುದಕ್ಕೂ ಇದಕ್ಕೆ ನೀರು ಹಾಕ್ಬಾರ್ದು. ನೀರು ಹಾಕಿದ್ರೆ ವಡೆ ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ಆದಷ್ಟು ಗಟ್ಟಿ ನೋಡಿ. ಆದಷ್ಟು ಇದು ಈ ಥರ ಗಟ್ಟಿಗೆ ರುಬ್ಬಬೇಕು ನೋಡಿ. ಈ ಥರ ಉದ್ದಿನಬೇಳೆ ಉದ್ದಿನೋಡೆ ರುಬ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ನಾನು. ಇದಕ್ಕೆ ನಾನು
ಒಂದೆರಡು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡೋದು, ಸ್ವಲ್ಪ ಕರಿಬೇವು, ಚಿಕ್ಕ ಚಿಕ್ಕ ಕಟ್ ಮಾಡಿದ ತೆಂಗಿನಕಾಯಿ, ಒಂದು ಸ್ಪೂನಷ್ಟು ಮೆಣಸು. ಇದಕ್ಕೆ ಏನಪ್ಪ ಅಂತಂದರೆ ಗಟ್ಟಿ ಮೊಸರು, ನೀವು ಯಾವ ಮೊಸರು ಹಾಕ್ಕೊಳ್ಳಿ ಪರವಾಗಿಲ್ಲ. ನೋಡಿ ಥರ ಗಟ್ಟಿ ಮೊಸರು ಚಿಕ್ಕ ಸ್ಪೂನಲ್ಲಿ ನಾನು 2 ಹಾಕ್ಕೊಂಡಿದ್ದೀನಿ ಇಷ್ಟೇ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ್ರೆ ಉದ್ದಿನೊಡೆ ಕ್ಲೀನಾಗಿ ಬರುತ್ತೆ ನೀಟಾಗಿ. ಯಾವತ್ತಾಗಲೂ ಉದ್ದಿನೊಡೆಗೆ ಮೊಸರು ಹಾಕಬೇಕು. ಅದು ಸ್ವಲ್ಪ ಸಾಫ್ಟಾಗಿರುತ್ತೆ, ಒಳಗಡೆ ಎಲ್ಲ ಸಾಫ್ಟ್ ಇರುತ್ತೆ, ಮೇಲೆ ಗರಿ ಗರಿ ಆಗಿರುತ್ತೆ. ಕೈಗೆ ತ್ಯಾವ ಮಾಡ್ಕೊಂಡು ಈ ಥರ ಹೋಲ್ಸ್ ಮಾಡ್ಕೋಬೇಕಷ್ಟೇ. ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾವು ಏನಂದರೆ ಹಸಿಟ್ಟು ಗಟ್ಟಿ ಮಾಡ್ಕೋಬೇಕು. ನೋಡಿ ಈ ಥರ, ನೋಡಿ ಈ ಥರ ಕಲರ್ ಚೇಂಜ್ ಮೊಸರು ಹಾಕು ನಮಗೆ ಕಲರ್ ಚೇಂಜ್ ಆಗುತ್ತೆ. ನೋಡಿ ಈ ಥರ ಉದ್ದಿನ ವಡೆ ಕೂಡ ಉಪ್ಪುತ್ತೆ. ನಾವು ಸೋಡಾ ಹಾಕ್ಬಾರ್ದು. ನಾನು ಸೋಡಾ ಹಾಕೋದಿಲ್ಲ. ಓಟ್ಗಳು ನೋಡಿದ್ರಲ್ಲ ವಡೆ ಎಷ್ಟು ಕೆಂಪು ಬರುತ್ತೆ ನೋಡಿ. ಇವಾಗ ಇದು ರೆಡಿ ಆಯಿತು. ಇರೋವೆಲ್ಲ ಇದೆ, ಇನ್ನು ಮಿಕ್ಕಿದ್ದೆಲ್ಲ ಇದೇ ಥರ ಹಾಕ್ಕೊಡ್ತೀನಿ. ನೋಡಿ ಎಲ್ಲೂ ಎಣ್ಣೆ ಕಚ್ಕೊಂಡಿಲ್ಲ, ನೋಡಿದ್ರಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ. ಎಲ್ಲ ಇಡ್ಲಿ ಸಾಂಬಾರು ವಡೆ ತುಂಬಾ ಚೆನ್ನಾಗಿ ಟೇಸ್ಟಿ ಇರುತ್ತೆ. ನೋಡೋಕ್ಕೂ ಚೆನ್ನಾಗಿ, ತಿನ್ನೋಕ್ಕೆ ವಡೆ ಅಂತ ತುಂಬ ಸಾಫ್ಟಾಗಿ ಕ್ರಿಸ್ಪಿಯಾಗಿ. ನೋಡಿ ಎಷ್ಟು ಇಡ್ಲಿ ವಡೆ ನೋಡೋಕ್ಕೂ ಚೆನ್ನಾಗಿದೆ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ಮನೇಲಿ, ತುಂಬ ಟೇಸ್ಟ್ ಇರುತ್ತೆ. ಹೋಟ್ಲಿಗೆ ಯಾಕೆ ತಿಂತೀರ, ಮನೇಲಿ ಮಾಡ್ಕೊಂಡು ತಿನ್ನಿ. ಚಟ್ನಿ ತೋರಿಸಿದ್ದೀನಿ, ವಡೆ ತೋರಿಸಿದ್ದೀನಿ, ಸಾಂಬಾರು ತೋರಿಸಿದ್ದೀನಿ. ಸಾಂಬಾರು ಮುಂಚೆ ನಾನು ಮಾಡಿದೆ, ತೋರಿಸಿಲ್ಲ ನಾನು. ಅದಕ್ಕೆ ನಾನು ಇವಾಗ ಇಡ್ಲಿ ಸಾಂಬಾರು ಇಡ್ಲಿ ವಡೆ ತುಂಬ ಟೇಸ್ಟ್ ಇರುತ್ತೆ. ಒಂದ್ಸಲ ಮಾಡಿ ಲಾಸ್ಟ್ ಗಂಟೆ ನೋಡಿ ಚೆನ್ನಾಗಿದೆ. ಕಮೆಂಟ್ಸ್ ಹಾಕಿ. ಓಕೆ ಬಾಯ್.